ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯಾನಿಸ್ ಮೋಡ್ ಚೇಂಜ್ ಆಗಿದೆ. ಇವಾಗ ಪರ್ಸನಲ್ ಮೆಸೇಜ್ ಪರ್ಸನಲ್ ಚಾಟಿಂಗ್ ಮಾಡ್ಬೇಕಂದ್ರೆ ಅದನ್ನ ಹೇಗೆ ಯೂಸ್ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್ ನೀವು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆ ಪರ್ಸನಲ್ ಚಾಟಿಂಗ್ ಮಾಡ್ತಿದ್ರಂದ್ರೆ ನೀವು ಕಳಿಸಿದ ಮೆಸೇಜ್ ಅವ್ರು ನೋಡಿದ ತಕ್ಷಣ ಅದು ಡಿಲೀಟ್ ಆಗ್ಬೇಕು. ಮತ್ತೆ ಇಷ್ಟೇ ಅವರದಲ್ಲಿ ಅದು ಡಿಲೀಟ್ ಆಗ್ಬೇಕಂತ ಹೇಳಿ ಟೈಮಿಂಗ್ ಹೇಗೆ ಸೆಟ್ ಮಾಡೋದಂತ ನಾ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಮೆಸೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಇದ್ರೆ ಮೇಲೆ ಕ್ಲಿಕ್ ಮಾಡಿ, ತೆಳಗಿದ್ರೆ ತೆಳಗೆ ಕ್ಲಿಕ್ ಮಾಡಿ. ಒಂದೊಂದು ಮೊಬೈಲ್ದ ಒಂದೊಂದ್ ತರ ಬರುತ್ತೆ. ಇವಾಗ ಇಲ್ಲಿ ನೀವು ಯಾರ ಜೊತೆ ಮೆಸೇಜ್ ಮಾಡ್ತಿರೋ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅವ್ರ ಐಡಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇವಾಗ ಸೆಂಟ್ರ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ತೆಳಗಡೆ ಚೇಂಜ್ ಅಂತೇಳಿ ಬ್ಲೂ ಕಲರ್ ಕಾಣ್ತದಲ್ಲ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಇದು ಆಪ್ ಇದೆ. ಆಪ್ ತೆಳಗಡೆ ಎರಡು ಆಪ್ಷನ್ಸ್ ಇದೆಯಲ್ಲ, ಫಸ್ಟ್ ಗೆ ಎರಡು ಆಪ್ಷನ್ಸ್ ಇದೆಯಲ್ಲ, ಅದಕ್ಕಿನ ಕ್ಲಿಕ್ ಮಾಡಿಸಿ ನೀವು ಚಾಟಿಂಗ್ ಮಾಡಿದ್ರಂದ್ರೆ ನೀವು ಕಳಿಸಿದ ಮೆಸೇಜ್ ನಿಮ್ ಫ್ರೆಂಡ್ ನೋಡಿದ ತಕ್ಷಣನೇ ಅದು ಡಿಲೀಟ್ ಆಗುತ್ತೆ. ನೀವೇನಾದ್ರೂ ರೀಲ್ಸ್ ಕಳಿಸಿದ್ರಂದ್ರೆ ಅವ್ರು ನೋಡಿದ ತಕ್ಷಣ ರೀಲ್ಸ್ ಡಿಲೀಟ್ ಆಗುತ್ತೆ. ಈ ತರ ಫಸ್ಟ್ನೇ ಆಪ್ಷನ್ಸ್ ವರ್ಕ್ ಆಗುತ್ತೆ. ಕೆಳಗಡೆ ಎರಡನೇ ಆಪ್ಷನ್ಸ್ ಇದೆಯಲ್ಲ 24 hour ಅಂತ, ನೀವು 24 ತಾಸಿಗೆ ಸೆಲೆಕ್ಟ್ ಮಾಡಿದ್ರಂದ್ರೆ ನೀವು ಕಳಿಸಿದ ಮೆಸೇಜು ನಿಮ್ಮ ಫ್ರೆಂಡ್ಸ್ಗೆ 24 ತಾಸು ಇರುತ್ತೆ. 24 ತಾಸಾದ ನಂತರ ಡಿಲೀಟ್ ಆಗುತ್ತೆ. ನೀವು ಕಳಿಸೋ ರೀಲ್ಸ್ ಆಗಲಿ ಮೆಸೇಜ್ ಆಗಲಿ 24 ತಾಸು ಇರುತ್ತೆ, ಆ ನಂತರ ಡಿಲೀಟ್ ಆಗುತ್ತೆ. ಪೂರ್ತಿ ಕೆಳಗಡೆ 7 days ಅಂತ ಇದೆಯಲ್ಲ, 7 ದಿನಗಳನ್ನ ಸೆಲೆಕ್ಟ್ ಮಾಡಿದ್ರಂದ್ರೆ ನೀವು ಕಳಿಸಿದ ಮೆಸೇಜು ರೀಲ್ಸು 7 ದಿನ ನಿಮ್ಮ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ನಂತರ ಡಿಲೀಟ್ ಆಗುತ್ತೆ. ಈ ತರ ಇದು ವರ್ಕ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ.